ಕೊಡಗೇಹಳ್ಳಿ ಗ್ರಾಮ ಪಂಚಾಯತ್ ಅಂದ್ರೆ ಕೊಡುಗೈ ದಾನಿಗಳು ಇರ್ತಕ್ಕಂಥ ಒಂದು ಪಂಚಾಯತಿ. ಇವತ್ತು ಆಶಾರವರ ನೇತೃತ್ವ, ವಿನೋದ್ ಅವರ ಪಂಚಾಯತಿಯವರ ಮಾರ್ಗದರ್ಶನದಲ್ಲಿ ಹೆಣ್ಣು ಮಕ್ಕಳು ಆಡಿ ಪ್ರಾರ್ಥನೆ ಮಾಡಕ್ಕೂ ರೆಡಿ ಇದ್ದಾರೆ, ಕೋಲಾಟ ಆಡಕ್ಕೂ ರೆಡಿ ಇದ್ದಾರೆ, ಡ್ಯಾನ್ಸ್ ಮಾಡಕ್ಕೂ ರೆಡಿ ಇದ್ದಾರೆ. ನಾವೇನು ಕಮ್ಮಿ ಇಲ್ಲ ಅಂತಕ್ಕಂಥದ್ದನ್ನ ಇವತ್ತು ವೇದಿಕೆ ಮೇಲೆ ನಿರೂಪಣೆಯನ್ನ ಮಾಡಿದ್ದಾರೆ. ನಾನು ಪ್ರತಿಯೊಬ್ಬರನ್ನು ಬಹಳ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದೆ. ಬಹಳಷ್ಟು ಹೆಣ್ಮಕ್ಳು ಬಹಳ ಖುಷಿಯಿಂದ ಡ್ಯಾನ್ಸ್ ಅನ್ನು ಕಲ್ತಿದ್ದಾರೆ. ಈ ಪ್ರೋಗ್ರಾಮ್ಗಿಂತ ಈ ತರ ಕಾರ್ಯಕ್ರಮಗಳು ಆಗ್ತಾ ಇದ್ರೆ, ಒಬ್ರಿಗೊಬ್ರು ಸೇರ್ತಾ ಇದ್ರೆ, ತಮ್ಮ ತಮ್ಮ ವಿಷಯಗಳನ್ನ ವಿನಿಮಯ ಮಾಡ್ಕೊಳ್ತಕ್ಕಂಥದ್ದು ಆಗ್ತದೆ. ಏನೆಲ್ಲ ಪ್ರೋಗ್ರಾಮ್ಸ್ ಇದೆ ಅಂತಕ್ಕಂಥದ್ದನ್ನು ಕೂಡ ತಿಳ್ಕೋಬಹುದು. ಜೊತೆಗೆ ನೂರಾರು ಜನ ಒಟ್ಟಿಗೆ ಸೇರ್ತಕ್ಕಂಥ ಒಂದು ಅಪರೂಪದ ಕಾರ್ಯಕ್ರಮ. ಆಶಾ ಅವರು ಏರವಳ್ಳಿಲೂ ಮಾಡ್ತಾರೆ, ಕೊಡಗೇಹಳ್ಳಿಲೂ ಕೂಡ ಮಾಡ್ತಾರೆ. ಇನ್ನು ಕಂಟಿನ್ಯೂ ಮಾಡ್ತಕ್ಕಂಥದ್ದಕ್ಕೂ ಕೂಡ ಹೇಳಿದ್ದೇನೆ. ಈ ಒಂದೊಂದು ಪಂಚಾಯತಿಯಲ್ಲೂ ಕೂಡ ಕಲಿಬೇಕಾದಂಥ ಮಹಿಳೆಯರು ಬೇಕಾದಷ್ಟು ಜನ ಇದ್ದಾರೆ. ಅವರೆಲ್ಲರಿಗೂ ಕೂಡ ಕಲಿತಕ್ಕಂಥ ಮನಸ್ಸಿದೆ. ಅವ್ರು ನೋಡಿದ್ರೆ ಗೊತ್ತಾಗ್ತದೆ. ಸರ್ಟಿಫಿಕೇಟ್ ತಗೊಳ್ಳುವಾಗ, ಡ್ಯಾನ್ಸ್ ಮಾಡುವಾಗ, ಹಾಡು ಹೇಳುವಾಗ ಒಂಥರ ಫ್ರೀ ಇಂಡಿಪೆಂಡೆನ್ಸ್ ಡೇ ಸಿಕ್ದಂಗೆ ಇವತ್ತು ಅಂಥ ಕಾರ್ಯಕ್ರಮವನ್ನು ಕೊಡಗೇಹಳ್ಳಿ ಗ್ರಾಮ ಪಂಚಾಯತಿಯ ಅಧ್ಯಕ್ಷರು ಮತ್ತು ಎಲ್ಲರೂ ಕೂಡ ಬಹಳ ಕಮಿಟ್ಮೆಂಟ್ ಇಂದ, ಬದ್ಧತೆಯಿಂದ ಈ ಕಾರ್ಯಕ್ರಮವನ್ನು ಮಾಡಿದ್ದೀನಿ. ನಾನು ಕೂಡ ಇದು ಫಿಕ್ಸ್ ಮಾಡಿರಲಿಲ್ಲ. ಫಿಕ್ಸ್ ಮಾಡಿದ್ದೆ ಅಸೆಂಬ್ಲಿ ಇತ್ತು. ಆದರೆ ನಿನ್ನೆ ಚೇರ್ಮನ್ ಅವರು ಅಸೆಂಬ್ಲಿಗೆ ಹೋಗಿ ಬಂದ್ಬಿಡಿ ನಮಗೆ ಅಂತ ಹೇಳಿದ್ರು. ಅದಕ್ಕೆ ಬಂದಿದ್ದೇವೆ. ತಾವೆಲ್ಲ ಕೂಡ ಒಂದು ಊಟದ ಕಾರ್ಯಕ್ರಮ ಇದೆ. ಆ ಊಟದ ಕಾರ್ಯಕ್ರಮಕ್ಕೆ ತಾವೆಲ್ಲ ಕೂಡ ಭಾಗವಹಿಸಿ 15ನೇ ತಾರೀಕು ಕೆಂಗೇರಿ ಗಣೇಶ ಫೀಲ್ಡ್ನಲ್ಲಿ ನಾವು ಪ್ರೋಗ್ರಾಮ್, ಶಿವರಾತ್ರಿ ಹಬ್ಬ ಕೂಡ ವಿಜಯಪ್ರಕಾಶ್ ಮತ್ತು ಸವಿತಕ್ಕ, ಜಾನಪದ ವಿಜಯಪ್ರಕಾಶ್ ಇಬ್ಬರು ಬೇರೆ ಬೇರೆ ಟೈಮ್ನಲ್ಲಿ ಶಿವರಾತ್ರಿ ಹಬ್ಬವನ್ನು ಕೂಡ ಆಚರಣೆ ಮಾಡ್ತಾ ಇದ್ದೇವೆ. ತಾವೆಲ್ಲ ಫ್ರೀ ಮಾಡಿ ಕೆಂಗೇರಿ ಗಣೇಶ ಫೀಲ್ಡ್ಗೆ ಬನ್ನಿ. ನಾನು ಚೇರ್ಮನ್ಗೆ ಹೇಳ್ತೀನಿ, ಬಸ್ಸಸ್ಸು ಎಲ್ಲ ವ್ಯವಸ್ಥೆನೂ ಕೂಡ ಮಾಡಿಕೊಡ್ತಕ್ಕಂಥದಕ್ಕೆ ವ್ಯವಸ್ಥೆ ಮಾಡ್ತೇವೆ. ತಾವೆಲ್ಲ ಕೂಡ ವಿನೋದ್ ಅವರು ಟರ್ಮು ಇನ್ನೇನು ಎಲ್ಲೇ ದಿವಸಗಳಲ್ಲಿ ಮುಗೀತದೆ. ಚೇರ್ಮನ್ ಇರ್ತಕ್ಕಂಥ ಅವಧಿಯಲ್ಲಿ ಅವರ ಟೀಮ್ ಬಹಳಷ್ಟು ಒಳ್ಳೆಯ ಕೆಲಸವನ್ನು ಕೂಡ ಮಾಡಿದ್ದಾರೆ. ಕೆಲವು ಬೆರಳಿಕೆಯಷ್ಟು ಮಹಿಳೆಯರಿಗೆ ಅದು ಅಸೂಯೆ ಇರ್ತದೆ. ನಾವೇನು ಮಾಡಲಿಕ್ಕಾಗೋದಿಲ್ಲ. ಗಂಡಸಲ್ಲೂ ಇರ್ತದೆ, ಹೆಂಗಸಲ್ಲೂ ಇರ್ತದೆ. ಸುದೀರ್ಘವಾಗಿ ಕೊಡಗೇಹಳ್ಳಿಯಲ್ಲಿ ಒಳ್ಳೊಳ್ಳೆ ಕೆಲಸವನ್ನ ಮಾಡಿಬಿಟ್ರು ವಿನೋದ ಅಂತಕ್ಕಂಥದ್ದು ಕೂಡ ಒಂದು 3-4 ಜನ ಮಹಿಳೆಯರಲ್ಲಿ ಬಹಳಷ್ಟು ಅಸೂಯೆ ಇದೆ, ಈಗಲೂ ಇದೆ. ಅವ್ರ ಅಸೂಯೆ ಇಲ್ಲ ಅಂದಿದ್ರೆ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು. ಇದು ಮಹಿಳೆಯರ ಗ್ರಾಮ ಸಭೆ, ಮಹಿಳೆಯರೇ ಟ್ರೈನಿಂಗ್ ತೆಗೆದುಕೊಳ್ತಕ್ಕಂಥ, ಮಹಿಳೆಯರೇ ಮಾಡ್ತಕ್ಕಂಥ ಒಂದು ಸಂಭ್ರಮದ ಕಾರ್ಯಕ್ರಮ. ಇದರಲ್ಲಿ ವಿನೋದದಲ್ಲ, ಶಾಸಕರದಲ್ಲ, ಮಹಿಳೆಯರಿಗೋಸ್ಕರನೇ ಈ ಕಾರ್ಯಕ್ರಮವನ್ನು ಮಾಡಿರ್ತಕ್ಕಂಥದ್ದು. ಈ ಕಾರ್ಯಕ್ರಮವನ್ನು ನೋಡಿ ಎಂಜಾಯ್ ಮಾಡಿ ಇನ್ನೂ ಕೊಡಗೇಹಳ್ಳಿರ್ತಕ್ಕಂಥ ಅನೇಕ ಮಹಿಳೆಯರನ್ನ ಈ ಕಾರ್ಯಕ್ರಮಕ್ಕೆ ಎನ್ಕರೇಜ್ ಮಾಡಿಸಿ, ಟೈಲರಿಂಗ್ ಇರ್ಬೋದು, ಬ್ಯೂಟಿಷಿಯನ್ ಇರ್ಬೋದು, ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಸೇರಿಸ್ತಕ್ಕಂಥ ಒಂದು ಒಳ್ಳೆಯ ಮನಸ್ಸಿರ್ತಕ್ಕಂಥವೆಲ್ಲ ಕೂಡ ಈ ಭಾಗದಲ್ಲಿ ಸೇರಿದ್ದೀನಿ. ಬಹಳಷ್ಟು ಸಂತೋಷ ಆಯಿತು. ಫೆಬ್ರವರಿ 8ನೇ ತಾರೀಕು ಗ್ರಾಮ ಸಭೆ ಮೋಸ್ಟ್ಲಿ ಲಾಸ್ಟ್ ಆಗ್ತದೆ. ವಿನೋದ ಮತ್ತು ನಮ್ಮೆಲ್ಲ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಕೊಡಗೇಹಳ್ಳಿ ಅತಿ ದೊಡ್ಡ ಗ್ರಾಮ ಸಭೆ, ಗ್ರಾಮ ಪಂಚಾಯಿತಿ ಒಂದು 2-3 ತಿಂಗಳಿನಲ್ಲಿ ಗ್ರೇಟರ್ ಬೆಂಗಳೂರಿಗೆ ಸೇರ್ತದೆ. ಇದೇ ಕೊನೆ ಪಂಚಾಯಿತಿ. ಗ್ರೇಟರ್ ಬೆಂಗಳೂರು ಸೇರಾದ್ಮೇಲೆ ಎಲ್ಲಷ್ಟು ಡೆವಲಪ್ಮೆಂಟ್ ಕೂಡ ಆಗ್ತದೆ. ಈ ಮಧ್ಯದಲ್ಲಿ ನಮ್ಮ ಮಿಲಿಟರಿ ಅವರು ಇಲ್ಲೇ ಕುಂತಿದ್ದಾರೆ, ಮನೆ ಹೊಡಿತಿದ್ದಾರೆ,
ಬಿಡಿಎನವರು ಅಂತೇಳಿ. ಆದರೆ ನಾನು ಹೇಳ್ತಕ್ಕಂಥದ್ದು, ಯಾರು ಕೂಡ ಬಿಡಿಎ ಅಧಿಕಾರಿಗಳ ವಿರುದ್ಧ ಸ್ಟ್ರೈಕ್ ಮಾಡೋದಾಗಲಿ ಮತ್ತೊಂದಾಗಲಿ ಯಾವುದು ಕೂಡ ಪರಿಹಾರ ಅಲ್ಲ. ನಾವು ಪಂಚನ ಮುಳಿ ಮೇಲೆ ಹಾಕಿರ್ತೀವಿ, ಜೋರಾಗಿ ಹೇಳಿದ್ರೆ ಹರಿದೋಗ್ಬಿಡ್ತದೆ. ಅದನ್ನು ನಿಧಾನವಾಗಿ ಬಿಡಿಸ್ಕೊಂಡ್ರೆ ಪಂಚನು ಸೇಫ್ಟಿ, ಮುಳ್ಳು ಸೇಫ್ಟಿ. ಬಿಡಿಎ ಅಧಿಕಾರಿಗಳು ಭ್ರಷ್ಟರು ಅಂತೇಳಿ ನೀವು ಟಿವಿ ಮಾಧ್ಯಮಗಳಲ್ಲಿ ಬಾಯಿ ಬಂದಂಗೆ ಬೈದ್ರೆ ನಾವು ಭಾಷಣ ಮಾಡ್ಬೋದು, ಪ್ರೊಟೆಸ್ಟ್ ಮಾಡ್ಬೋದು, ಏನು ಮಾಡ್ಬೋದು. ಅವರು ಬರವಣಿಗೆ ಮಾಡಿದ್ರೆ ಆ ಬರವಣಿಗೆಯನ್ನು ಅಳಿಸ್ತಕ್ಕಂಥದ್ದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಅದರಿಂದ ನಾನು ಬಹಳಷ್ಟು ರಿಕ್ವೆಸ್ಟ್ ಮಾಡ್ತೇನೆ, ಶಾಸಕ ನಾನಿದ್ದೇನೆ, ಒಂದೇ ಒಂದು ಮನೆಯೂ ಕೂಡ ಹೊಡಿತಕ್ಕಂಥದ್ದಕ್ಕೆ ನಾನು ಅವಕಾಶ ಕೊಡಲಿಲ್ಲ. ಆದರೆ ಪದೇ ಬಿಡಿಎನವರು ಅದಕ್ಕೆ ಅವಕಾಶ ಕೊಡ್ತಕ್ಕಂಥದ್ದಕ್ಕೆ ಕೆಲವರು ಕರೆಸಿ ಏನು ವೀರಾವೇಶ ಭಾಷಣ, ವೀರಾವೇಶ ಭ್ರಷ್ಟ ಬಿಜೆಪಿ ಭ್ರಷ್ಟ ಅಧಿಕಾರಿಗಳು ಈ ಥರ ಆದರೆ ದೇವರು ಕೂಡ ರಕ್ಷಣೆ ಮಾಡಲಿಕ್ಕೆ ಆಗೋದಿಲ್ಲ. ಅದರಿಂದ ಸೇಫ್ಟಿ ನಾವು ಫಸ್ಟ್ ನೋಡ್ಕೋಬೇಕು. ಅದನ್ನ ಕಾನೂನಿನ ಮೀರಿ ವ್ಯಾಪ್ತಿ ಒಳಗಡೆ ಬಂದು ನಾವೇನು ಸೇಫ್ಟಿ ಆಗ್ಬೋದು, ಇಷ್ಟೇ ವರ್ಷ ಇದ್ದೀವಿ, ಇರುವಷ್ಟು ಕಾಲ ನಾವು ಸೇಫ್ಟಿಯಾಗಿ ಇರಬೇಕು ಕೊಡಗೆಯಲ್ಲಿ ಅಂತಕ್ಕಂಥ ಒಂದು ಮೈಂಡ್ ಬರಬೇಕು. ಯಾರು ಕೂಡ ನೆಗೆಟಿವ್ ಥಿಂಕಿಂಗ್ ಮಾಡೋದಿಲ್ಲ. ಅವರೇ ಥಿಂಕ್ ಮಾಡಿಕೊಂಡು ಯಾರಾದ್ರೂ ಮಾತು ಕಟ್ಕೊಂಡು ಹೋದ್ರೆ ಅದು ಸಾಲ್ವ್ ಆಗೋದಿಲ್ಲ. ನಾನು ಕೂಡ 2-3 ದಿವಸ ಆದಮೇಲೆ ಯಾರು ಇನ್ವೈಟ್ ಮಾಡ್ತಾರೆ ಅಲ್ಲಿಗೆ ಭೇಟಿ ಮಾಡ್ತೇನೆ. ಯಾರು ಇಂಟ್ರೆಸ್ಟ್ ಇರ್ತಾರೆ ಅವ್ರನ್ನ ರಕ್ಷಣೆ ಮಾಡ್ತಕ್ಕಂಥ ನನ್ನ ಜವಾಬ್ದಾರಿ ಕೂಡ. ಕೆಲವರು ಬೇರೆ ಲೀಡರ್ಗಳನ್ನ, ನ್ಯಾಷನಲ್ ಇಂಟರ್ನ್ಯಾಷನಲ್ ಲೀಡರ್ಗಳನ್ನ ಕರ್ಕೊಬಂದು ನಾವು ಸೇಫ್ ಗಾರ್ಡ್ ಮಾಡ್ತೀವಿ ಅಂತಾರೆ. ಅದಕ್ಕೆ ನಾನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾರು ನನ್ನನ್ನು ನಂಬ್ಕೊಂಡಿದ್ದಾರೆ, ಈ ಕ್ಷೇತ್ರದ ಶಾಸಕರಿಂದ ಅನುಕೂಲ ಆಗ್ತದೆ ಅಂತಕ್ಕಂಥ ವಿಶ್ವಾಸ ಇದ್ರೆ ಯಾವ ನನ್ನ ಮಗನೂ ಕೂಡ ಒಂದೇ ಒಂದು ಮನೆಯೂ ಕೂಡ ಟಚ್ ಮಾಡೋಕ್ಕೆ ನನ್ನ ಅವಧಿಯಲ್ಲಿ ಆಗೋದಿಲ್ಲ. ಅಷ್ಟು ಇದನ್ನು ನಾನು ಕಡಖಂಡಿತವಾಗಿ ಹೇಳ್ತೇನೆ. ಇವತ್ತೊಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿದ್ದೀರಿ. ಆಶಾ ಟೀಮ್ ಮತ್ತು ನಮ್ಮ ವಿನೋದ ಟೀಮ್ ಎಲ್ಲರಿಗೂ ಕೂಡ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಎಲ್ಲರೂ ಕೂಡ ಬಹಳಷ್ಟು ಶ್ರದ್ಧೆಯಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿದ್ದೀರಿ. ಜೊತೆಗೆ ತುಂಬು ಗರ್ಭಿಣಿಯರಿಗೆ ಕೂಡ ಕಾರ್ಯಕ್ರಮ, ಎಲ್ಲ ಮಹಿಳೆಯರಿಗೆ ಏನೇನು ಕಾರ್ಯಕ್ರಮ ಬೇಕು ಅದೆಲ್ಲ ಕೂಡ ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾ ಇದ್ದೀರಿ. ಮುಂದಿನ ದಿವಸಗಳಲ್ಲಿ ಇನ್ನೂ ವೇದಿಕೆಯನ್ನು, ಸುಂದರವಾದ ವೇದಿಕೆಯನ್ನು ಒದಗಿಸಿ ನಿಮ್ಮಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಗುರುತು ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಕೂಡ ಅದ್ದೂರಿಯಾಗಿ ನಾನು ಈ ಪಂಚಾಯತಿಯಲ್ಲಿ ಮಾಡಿಸ್ತೇನೆ. ಎಲ್ಲರಿಗೂ ನಮಸ್ಕಾರ. ಒಳ್ಳೆಯದು.